ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ಸ್ವಲ್ಪ NHM ಜಾಬ್ ಬಗ್ಗೆ ಹೇಳಕ್ ಬಯಸ್ತೀನಿ ರೀ. ಇದ್ರಾಗ ನಿಮ್ಗೆ ನೆಗೆಟಿವಿಟಿನ ಜಾಸ್ತಿ ಕಾಣಿಸ್ಕೊಂತಾವೆ ಈ ವಿಡಿಯೋದೊಳಗಡೆ. NHM ಜಾಬ್ ಯಾಕೆ ನಿಮಗೆ ಇದ್ರ ಬಗ್ಗೆ ನಾನು ಟಾಪಿಕ್ ತೊಗೊಂಡೇನಂತಂದ್ರೆ, ನಾನು ಇನ್ಸ್ಟಾಗ್ರಾಮ್ ಒಳಗಡೆ ಈಗ 2 ತಿಂಗಳಿಂದ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡೀನಿ. ಅಲ್ಲಿ ಪರ್ಸನಲ್ ಮೆಸೇಜ್ ಕೂಡ ನನಗೆ ಮಾಡ್ತಾರೆ ಭಾಳಷ್ಟು ಜನ. ಅಲ್ಲಿ ಒಂದಷ್ಟು ಕ್ವಶನ್ ಬರ್ತಾವ್ರಿ. ಏನಂತಂದ್ರೆ, ನಮಗೆ ಲಂಚ ಕೇಳ್ಯಾರಿ, NHM ಜಾಬಿಗೆ ಲಂಚ ಕೇಳಾಕ್ ಕುಂತಾರ. ಒಂದನೇದ್ರಿ. ಎರಡನೇದ, ಬ್ರದರ್ ನೀವು NHM ಜಾಬ್ ಬಗ್ಗೆ ಯಾಕೆ ಹೇಳ್ತೀರಿ ಅಂತೇಳಿ ಎರಡನೇದ್ರಿ. ಆಮೇಲೆ ಮೂರನೇದೇನಪ್ಪ ಅಂತಂದ್ರೆ, ಪರ್ಮನೆಂಟ್ ಅಂತ ಅಂತಾರಲ್ರಿ NHM ಜಾಬ್ ಅಂತೇಳಿ. ಈ ಮೂರು ಬಗ್ಗೆ ಭಾಳ ಸೀರಿಯಸ್ ಆಗಿ ಕೇಳ್ತಾರೆ. ಒಂದೇದು ಹೇಳ್ತೀನಿ ರೀ, NHM ಜಾಬಿಗೆ ಈಗ ಸದ್ಯಕ್ಕೆ ಮಾರ್ಕೆಟ್ ನೋಡಕ್ ಕುಂತ್ರ ಒಂದೊಂದು ಜಿಲ್ಲೆಗಳಲ್ಲಿ ನಾನು ಕೇಳೀನಿ, ಕಣ್ಣಾರೆ ನೋಡಿಲ್ಲ, ಕಿವಿಯಾರೆ ಕೇಳಿಲ್ಲ. ಹೀಗಾಗಿ ನನಗೆ ಕಾಮೆಂಟ್ ಬರ್ತಿರ್ತಾವೆ. ಅವ್ರು ಹೇಳ್ತಿರ್ತಾರ, ಸರ್ ಲಂಚ 1 ಲಕ್ಷದ ಮಟ್ಟ ಕೇಳ್ತಾರೆ. ಒಂದ್ ಕಡೆ 20,000, 25,000, 1 ಲಕ್ಷ ಮಟನು ಲಂಚ ಕೇಳ್ತಾರ್ರಿ. ಒಬ್ಬೊಬ್ರು ನಮ್ಮ ದೋಸ್ತರೆಲ್ಲ ಕೊಟ್ಟು ಬಿಟ್ಟಾರ. ಆಮೇಲೆ ಪೇರೆಂಟ್ಸ್ ಕೂಡ ಹಂಗರಿ ಏನ್ ತಿಳ್ಕೊಂಡ್ಬಿಡ್ತಾರ ಅಂತಂದ್ರ, ನನ್ನ ಮಗ ಒಟ್ಟು ಗೌರ್ಮೆಂಟ್ನಾಗ ಇದ್ರ ಸಾಕ, ಡಿಮಾಂಡ್ ಮಾಡ್ಕೊಳಕ ಒಂದೇದ್ರಿ. ಎರಡನೇದ, ಹಳೆ ಪದ್ಧತಿ ತಲೆಗೆ ಇಟ್ಕೊಂಡ್ಬಿಟ್ರ. ಮುಂದೆ ಏನೈತ್ರಿ, 20 ವರ್ಷದಿಂದ ಏನಂತಂದ್ರ ಗುತ್ತಿಗೆ ಆಧಾರ ಮ್ಯಾಗಿದ್ದವ್ರನ್ನ ಪರ್ಮಿಟ್ ಮಾಡ್ಕೋಬೇಕಂತಿತ್ತು. ಅವಾಗಿನ ಪದ್ಧತಿ ಬೇರೆ ಇತ್ತು. ಈಗೂ ಆ ಹಳೆ ಜನರು ಏನ್ ತಿಳ್ಕೊಂಡ್ಬಿಟ್ರ ಅಂತಂದ್ರ, ನನ್ನ ಮಗನ 1 ಲಕ್ಷ ರೂಪಾಯಿ ಕೊಟ್ಟು ಸೇರಿಸಿನಪ್ಪ ಅಂತಂದ್ರ ಮುಂದೆ ಅವ್ ಅಲ್ಲೇ ಪರ್ಮಿಟ್ ಆಗ್ಬಿಡ್ತೈತಿ. ಕಾನೂನು ಎಂತಾವ್ ಬರ್ತಾವ್ ಗೊತ್ತಿಲ್ಲ. ಹಂಗಾಗಿದ್ರೆ ನಾನು ಇಲ್ಲಿ ಮುದುಕಾಕಿರ್ಲಿಲ್ಲ. ನನ್ನ ಜೊತೆಗಿರುವಂತ ಬಹಳಷ್ಟು ಜನ ತಲೆ ಅನ್ಕೋದಿಲ್ಲ, ಬೆಳಗಾಗಿ ಅವು ಮುದುಕಾಗ್ಬಿಟ್ರ. 20 ವರ್ಷದಿಂದ ಮಾಡಿದ್ರಿಗೆ ಪರ್ಮನೆಂಟ್ ಇಲ್ಲ. ನಿಮ್ ಮಗ ಏನಕ್ಕನ್ರಿ ಅಂದ್ ಈ ಯುಗದಾಗ, ಈ ಹೊಲಸ್ ಕಲಿ ಯುಗದಾಗ ಪರ್ಮಿಟ್ ಮಾಡ್ಕೊಂತಾರ ಈ ರಾಜಕಾರಣಿಗಳು, ಈ ಸರ್ಕಾರಗಳು? ನಿಮ್ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರ? ಸಾಧ್ಯವಿಲ್ಲ. ಸೊ ಲಂಚ ಕೊಡಾಕ್ ಹೋಗ್ಬೇಡ್ರಿ. 1 ಲಕ್ಷ ರೂಪಾಯಿ ಕೊಟ್ಟು 15, 14,000, 15,000 ರೂಪಾಯಿ ಸಲುವಾಗಿ ಎದಕ್ಕೆ ದುಡಿತೀರಿ? 5 ತಿಂಗಳು 6 ತಿಂಗಳು ಪುಕ್ಕಟ್ನೆ ದುಡಿಬೇಕು ನೀವು ಲಂಚ ಕೊಟ್ಟು. ಅದು ಏನು ನಿಮ್ಗೆ ಕುಂದಿಸಿನ ಪಗಾರ ಕೊಡಂಗ್ಳವ್ರ ಹಾಕಿ ರೂಪ್ತಾರೆ ಚೆನ್ನಾಗಿ. ಓಕೆ, ಲಂಚ ಮಾತ್ರ ಕೊಡಾಕ್ ಹೋಗ್ಬೇಡ್ರಿ. ಲಂಚ ಕೊಟ್ಟು ಸೇರುವಂತ ಜಾಬ್ ಅಲ್ಲ ಇದು. ಅದ 1 ಲಕ್ಷ ರೂಪಾಯಿ ಬೇಕಾದ್ರೆ ನಿಮ್ ಜೀವನಕ್ಕೆ ಏನಾರ ಆಧಾರವಾಗಿ ಮಾಡ್ಕೋರಿ. ಎಲ್ಲರ ಪಿಗ್ಮಿ ತುಂಬ್ರಿ. ಇಲ್ಲಪ್ಪ ಅಂದ್ರೆ ಅದ 1 ಲಕ್ಷ ರೂಪಾಯಿ ತಗೊಂಡು ನೀವು ಯಾವ್ದಾದ್ರು IAS KS ಸ್ಟಡಿಗೆ ಚೆನ್ನಾಗಿ ಓದುವಂತ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ಎಜುಕೇಶನ್ ಮಾಡ್ಕೊಂಬರ್ರಿ. ಇಲ್ಲಪ್ಪ ಅಂತಂದ್ರೆ ಎಲ್ಲಾದ್ರೂ ಅಬ್ರಾಡ್ಗೆ ಜಾಯ್ನ್ ಆಗ್ಬಿಡ್ರಿ. ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ಅದನ್ನ 1 ಲಕ್ಷ ರೂಪಾಯಿ ಒಂದು ಟ್ರ್ಯಾಕ್ಟರು, 1, 2, 3 ಎಮ್ಮೆ ಬರ್ತಾವ, ಅದನ್ನ ಮನ್ಯಾಗ ಹೆಲ್ಪ್ ಆಗ್ತೈತಿ, ಕೊಡಸ್ರಿ. ಓಕೆ. ಆಮೇಲೆ ಎರಡನೇದ್ರಿ ಏನಂತಂದ್ರೆ, ಇದ ಎದಕ್ಕೆ ಹೇಳ್ತೀರಿ NHM ಜಾಬ್ ಬಗ್ಗೆ ಅಂತ. NHM ಜಾಬ್ ಬಗ್ಗೆ ಎದಕ್ಕೆ ಹೇಳಕ್ ಕುಂತೀನಿ ಅಂತಂದ್ರೆ, ನೋಡ್ರಿ ಈಗ ಫ್ರೆಶ್ ಇದ್ದವ್ರಿಗೆ ಹೊರಗಿನ ಜಗತ್ತು ಗೊತ್ತಿರಂಗಿಲ್ಲ. ಆಮೇಲೆ ಈಗ ನೋಡ್ರಿ ಎಲ್ಲ ಕಡೆನೂ ಬೇರೋಜ್ಗಾರಿ ಜಾಸ್ತಿ ಆಗೈತಿ. ಎಲ್ಲ ಕಡೆನೂ ಓಪನಿಂಗ್ ಕಡಿಮೆ ಅದಾವು, ಜಾಬ್ ಸಿಕ್ಕಾಪಟ್ಟಿ ಕಡಿಮೆ ಆಗ್ಯಾವು. ಮತ್ತೆ ಜಾಬ್ ಇಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕ? ಮನ್ಯಾಗ ಕುಂತ ಏನ್ ಕೆರಿಬೇಕು? ಅದ್ರ ಸಲುವಾಗಿ ಮನ್ಯಾಗ ಕುಂತ ಏನು ಕೆರಿಬಾರ್ದು, ತಂದೆ ತಾಯಿಗಳಿಗೆ ಟೆನ್ಷನ್ ಆಗ್ಬಾರ್ದು, ತಮ್ಮ ಮಕ್ಕಳು ಮನ್ಯಾಗ ಕುಂತ ಫಾಲ್ತು ಕುಂದ್ರಬಾರ್ದು, ಫಾಲ್ತು ಕುಂತವಂತೇಳಿ ಹಾಳಾಗಬಾರ್ದು ಅಂತ ಹೇಳಿ ನಾನು ವಿಡಿಯೋ ಮಾಡೋದ್ರ ಸಲುವಪ್ಪ ಅಂತಂದ್ರ ಎಕ್ಸ್ಪೀರಿಯನ್ಸ್ ಆಕತಿ ತಮ್ಮ್ಯಾಗುಳ. ಆಮೇಲೆ ಫೀಲ್ಡ್ನಾಗಿದ್ರೆ ಹೆಂಗ ನೀವು ಕಲ್ಕೊಳ್ಳೋ ಸಲುವಾಗಿ ಇದ್ರಾಗ ಬೇರೆ ಬಿಡಬೇಡ್ರಿ ಅಂತ ಏನ್ ಹೇಳಿ ನಿಮ್ಗೆ ಸಾಯಿ ತನಕ ಇದ್ರಾಗ ದುಡ್ರಿ ಅಂತ ಯಾವ ಹೇಳ್ಯಾನ. ನಿಮ್ಮಗಳಿಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ, ಅಥವಾ ನಿಮ್ಗೆ ನಾಲೆಜ್ ಬರ್ಲಿ, ಫ್ರೆಶರ್ ಅದಿರ್ತೀರಿ, ಆಮೇಲೆ ನಿಮ್ಗೆ ಹೊರಗಿನ ಜಗತ್ತು ಗೊತ್ತಾಗಲಿ ಅಂತೇಳಿ NHM ಜಾಬ್ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ನಾ ಎಂದೂ ಕೂಡ ಹೇಳಿಲ್ಲ ನೀವು ಇದ್ರಾಗ ಸಾಯಿರ್ ಅಂತ ಹೇಳಿಲ್ಲ. ನಾನು ಆಲ್ರೆಡಿ ಸಾಯಕ್ ಕುಂತಾರ ಜನ ಗೊತ್ತಿಲ್ದ, ನಿಮ್ಗೆ ಆತರ ಹೇಳಿಲ್ಲ ನಾನು ಇದರಲ್ಲಿ. ಓಕೆನಾ. ಆಮೇಲೆ 3ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಪರ್ಮನೆಂಟ್ ಆಕತಿ. ಯಾವ ಹೇಳ ನಿಮ್ ಪರ್ಮನೆಂಟ್ ಆಕತಿ ಅಂತ ಹೇಳಿ. ಪರ್ಮನೆಂಟ್ ಮಾಡ್ಕೊಳ್ಳೋರು ಮಾಡ್ಕೊಂಡಿಂದ ಸತ್ತೋದು ಮುದುಕರಾಗಿ, ಅವ್ರದ ಪರ್ಮನೆಂಟ್ ಆಗಲ್ಲ. ಆಮೇಲೆ ಕಾನೂನು ಐತ್ರಿ, ಪರ್ಮನೆಂಟ್ ತಗೋಬಂದ. ಆಮೇಲೆ ನಿಮ್ಮ ಯಾರು ಆರೋಗ್ಯ ಸಚಿವರು ಕೂಡ ಹೇಳಿಬಿಟ್ಟಿದಾರ, ಪರ್ಮನೆಂಟ್ ಅನ್ನೋ ಶಬ್ದ ಯೂಸ್ ಮಾಡೋಂಗಿಲ್ಲ. ಆಮೇಲೆ ನೀವು NHM ಜಾಬ್ ಮಾಡ್ಬೇಕಾದ್ರೆ ಬಾಂಡ್ ಪೇಪರ್ ಬರ್ಕೊಂತಾರ. ಪರ್ಮನೆಂಟ್ ಅಂತ ಕೇಳೋಂಗಿಲ್ಲ, 11 ತಿಂಗಳ ಮಾತ್ರ ಕೆಲಸ ನಿಮ್ದು, ಎನಿ ಟೈಮ್ ನಿಮ್ ಹೊರ ಹಾಕ್ತಿವಿ ನಾವು ಅಂತೇಳಿ ಬಾಂಡ್ ಪೇಪರ್ನೇ ಬರ್ಸ್ಕೊಂತಾರ. ಹಿಂಗಿರ್ಬೇಕಾದ್ರ ಪರ್ಮನೆಂಟ್ ಹೆಂಗಕತಿ? ಪರ್ಮನೆಂಟ್ ಯಾಕಂತ ನೀವು ಅನ್ಕೊಂತೀರಿ? ನೀವು ಏನಿದ್ರು ಇದರಾಗ 15-20 ಸಾವಿರ ರೂಪಾಯಿನಾಗ ಯಾಕೆ ನೀವು ಏನಪ್ಪಾ ಅಂದ್ರೆ ಆಸೆ ತುಂಬ ಕುಂದಿರ್ಬೇಕು? ನೀವು ಇದ್ರಾಗ ಕಲ್ಕೋರಿ ಬೇಕಷ್ಟೇ. ಗೌರ್ಮೆಂಟ್ ಅಂಡರ್ನಾಗ ಜಾಬ್ ಹೆಂಗಿರ್ತಾವ, ಗೌರ್ಮೆಂಟ್ನ ಕೆಲಸ ಮಾಡಿದ್ರೆ ಹೆಂಗಿರ್ತತಿ, ಮುಂದೆ ಎಲ್ಲಿ ತನಕ ಮಾಡ್ಬೇಕಂದ್ರೆ ನೀವು ಜಾಬ್ ಇದ್ರಾಗ ಇದಂತಿ ಪರ್ಮನೆಂಟ್ ಆಗೋದಿಲ್ರಿ. 100% ಪರ್ಮನೆಂಟ್ ಆಗೋದಿಲ್ಲ. ಆಗೋಂಗಿದ್ರೆ ಭಾಳ ಜನ ಕುಂತಾರೀಗ ಆಲ್ರೆಡಿ 20 ವರ್ಷದಿಂದ ಕೆಲಸ ಮಾಡ್ಕೊಂತ. ಅವ್ರು ಮಾಡ್ಕೊಳ್ಳಿ, ನಿಮ್ಗೆ ಯಾಕೆ ಮಾಡ್ಕೊಂತಾರ? ನಿಮ್ಗೆ ಪರ್ಮನೆಂಟ್ ಹೆಂಗಿರ್ಬೇಕಾದ್ರೆ ಲಾಸ್ಟಿಗೆ ಕನ್ಕ್ಲೂಷನ್ ಬರ್ತೀನಿ ರೀ. ಕನ್ಕ್ಲೂಷನ್ ಏನ್ ಹೇಳಕ್ ಬಯಸಾಕೊಂತೀನಿ ಅಂದ್ರೆ, ನೋಡ್ರಿ ಆಲ್ರೆಡಿ ನೀವು ಎದರ ಸಲುವಾಗಿ ಈ ಗುತ್ತಿಗೆ ಆಧಾರದ ಮೇಲೆ ಮಾಡ್ಬೇಕಂತಂದ್ರ ಮನ್ಯಾಗ ಕುಂದ್ರು ಬದ್ಲಿ ಎಕ್ಸ್ಪೀರಿಯನ್ಸ್ ಆಕತ್ತೆ ಅಂತೇಳಿ ಮಾಡ್ರಿ. ಒಂದೇದ್ರಿ. ಎರಡನೇದು ಏನಪ್ಪಾ ಅಂತಂದ್ರೆ, ನಿಮಗ ಇದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಪ್ರಿಪರೇಷನ್ ಮಾಡ್ಕೊರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಹಾಕ್ರಿ. ಗೌರ್ಮೆಂಟ್ ಜಾಬ್ ಸಲುವಾಗಿ ಏನಾದ್ರು ವೇಟ್ ಮಾಡ್ಕೊಂತ ಕುಂದ್ರಿ. ಇದ್ರ ಮೇಲೆ ಡಿಪೆಂಡ್ ಆಗ್ಬೇಡ್ರಿ.
ಇದರ ಮ್ಯಾಗ ಶಾಶ್ವತಿಯಾಗಿ ಕೆಲಸ ಮಾಡಕ್ ಬರಬೇಡ್ರಿ. ಇಲ್ಲಪ್ಪ ಅಂದ್ರೆ ಅಬ್ರಾಡಿಗೆ ಟ್ರೈ ಮಾಡ್ರಿ, ಕಮ್ಯುನಿಕೇಶನ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊರಿ, ಆನ್ಲೈನ್ ಎಕ್ಸಾಮ್ ಬರೀರಿ, ಅಬ್ರಾಡಿಗೆ ಹೋಗ್ರಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಎಕ್ಸಾಮ್ ಬರೀರಿ, ಅಥವಾ ಯಾರು ಸ್ಟೇಟ್ ಗೌರ್ಮೆಂಟ್ ಜಾಬ್ ಕರೆಯೋದಿದ್ರ ಪ್ರಿಪರೇಷನ್ ಮಾಡ್ಕೊರಿ. ಆದ್ರೆ ಇದರ ಮೇಲಿನ ಪ್ಯೂರ್ ಆಗಿ ಮುದುಕಾಗಕ್ ಹೋಗ್ಬೇಡ್ರಿ. ನಾನು ಹೇಳಕ್ ಕುಂತೀನಿ, 1 ವರ್ಷ ಮಟ್ಟ ಕರೆದಾರ 1 ವರ್ಷ ಎಂಜಾಯ್ ಮಾಡ್ರಿ, 1 ವರ್ಷ ಕೆಲಸ ಮಾಡ್ರಿ, ಎಕ್ಸ್ಪೀರಿಯನ್ಸ್ ತಗೋರಿ. ಆದ್ರೆ ಇದಕ್ಕಿಂತ ಒಳ್ಳೆ ಸ್ಯಾಲರಿ ಇರುವಂತ ಹಾಸ್ಪಿಟ್ಲ್ಗಳಲ್ಲಿ ಕೂಡ ಹೋಗಿ ಜಾಯಿನ್ ಆಗ್ರಿ. ಆದ್ರ ಇದರ ಮೇಲೆ NHM ಆಗ ಡಿಪೆಂಡ್ ಆಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ಗೌರ್ಮೆಂಟ್ ಕ್ಲಿಯರ್ ಹೇಳಾಕುಂತತಿ, ಪಾಲಿಸಿನೇ ಹೇಳಾಕುಂತಾವ. NHM ಪಾಲಿಸಿನ ಏನ್ ಹೇಳಾಕುಂತಾವಪ್ಪ ಅಂದ್ರ, ನೀ ನಮ್ಮ ಅಂಡರ್ನ್ಯಾಗ ಬರೀ 11 ತಿಂಗಳ ಮಾತ್ರಪ್ಪ ತಮ್ಮ, 11 ತಿಂಗಳಾದ್ಮೇಲೆ ಮತ್ ನೀನ ರಿನ್ಯೂವಲ್ ಮಾಡ್ಕೋಬೇಕು ಹೊಸದಾಗಿ. ಮತ್ತು ಹೊಸಬನ ನಾವು ಪ್ರತಿ ವರ್ಷ ನಾವು ಹೊಸಬ್ರೆ. ಹಿಂಗಿರ್ಬೇಕಾದ್ರೆ ನಾವು ಹಳಬರಲ್ಲ. ನಾವು ಅನ್ಕೊಂಡ್ಬಿಡ್ತೀವಿ ಏನಂತಂದೇಳಿ, ಏನು 5 ವರ್ಷದಿಂದ NHM ಮಾಡಕ್ ಕುಂತೀನಿ ನೀ ಅನ್ಕೊಂಡಿ ಅದ. ಆದ್ರೆ ಗೌರ್ಮೆಂಟ್ ಅನ್ಕೊಂಡಿಲ್ಲ ಅದನ್ನ. ಗೌರ್ಮೆಂಟ್ ಏನಾಗ್ತೈತಿ, ಪ್ರತಿ ವರ್ಷ ನೀನು ಹೊಸಬೇ. ಯಾಕಂದ್ರೆ ನೀವು ಪ್ರತಿ ವರ್ಷ ನೀವು ಬಾಂಡ್ ಪೇಪರ್ 11 ತಿಂಗಳ ಮಟ್ಟಿಗೆ ಮಾತ್ರ ಕೊಡ್ತಿ ಅಂತ ಅದ್ ಅನ್ಕೊಂಡಿದೆ. ಇವೆಲ್ಲ ಕಂಡೀಷನ್ ಇರಬೇಕಾದ್ರೆ ಹೊಸ ಅಭ್ಯರ್ಥಿಗಳಿಗೆ ಹೇಳೋದೇನಪ್ಪಾ ಅಂತಂದ್ರೆ, NHM ಜಾಬ್ ಈಸ್ ನಾಟ್ ಅ ಸೇಫರ್ ಜಾಬ್. ಆಮೇಲೆ NHM ಜಾಬ್ ಅಲ್ಲಿ ಕೂಡ ಟೈಮ್ ಟು ಟೈಮ್ ಸ್ಯಾಲರಿ ಆಗಂಗಿಲ್ಲ. ಆಮೇಲೆ ಎಗ್ಗ ಸ್ಯಾಲರಿ ಇಲ್ಲ. ಇದ್ರಾಗ ನಿಮ್ ಜೀವನ ಕಟ್ಕೊಳ್ಳೋಕೆ ಕಷ್ಟ ಆಕತಿ. ಹುಡುಗರು ಇದ್ರಂತೆ ನೀವು ರೋಡಿಗೆ ಬರ್ತೀರಿ, ನೀವು ತುಂಬಾ ಕಷ್ಟ ಆಗ್ತತಿ ಕಾಂಪಿಟೇಟಿವ್. ಯಾಕಂದ್ರೆ ಸ್ಯಾಲರಿ ತುಂಬಾ ಕಡಿಮೆ ಇದೆ. ಪ್ರತಿ 5 ವರ್ಷಕ್ಕೊಂದ್ಸಲ ಅಂದ್ರೆ ವರ್ಷಕ್ಕೆ 5% 10% ಮಾಡಿದ್ರು ಒದ್ದಾಡಕ್ ಕುಂತಾರ. ಬಂತ್ ಹೋತ್ 10% ತಗೊಂಡ್ರು ಯೂಸ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ತುಟ್ಟಾಗೈತಿ. ಅದ್ರ ಸಲುವಾಗಿ ನೀವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಅಥವಾ ಬೇರೆ ದೊಡ್ಡ ಹಾಸ್ಪಿಟ್ಲು, ಅಥವಾ ಅಬ್ರಾಡ್ ಅಥವಾ ಅದರ್ ಸ್ಟೇಟಿಗೆ ಹೋಗ್ರಿ, ಅದರ್ ಕಂಟ್ರಿಗೆ ಹೋಗ್ರಿ, ನಿಮ್ ಲೈಫ್ಗಳನ್ನ ಸೆಟ್ಲ್ ಮಾಡ್ಕೋರಿ. ಆದ್ರ ನಾನು ಏನ್ ಹೇಳುದಪ್ಪ ಅಂತಂದ್ರೆ, ನೀವು ಎಕ್ಸ್ಪೀರಿಯನ್ಸ್ ತಗೋರಿ. ಗೌರ್ಮೆಂಟ್ನಾಗ ಹೆಂಗಿರ್ತತಿ, ಆಮೇಲೆ ಎಕ್ಸ್ಪೀರಿಯನ್ಸ್ ತಗೋರಿ. ಹೊಸಬ್ರು ಇದ್ದವ್ರಿಗೆ ಭಾಳ ಹೆಲ್ಪ್ ಆಗ್ತತಿ. ಯಾಕಂದ್ರೆ ನೀವು ಗೌರ್ಮೆಂಟ್ನಾಗ ಸಡನ್ ಆಗಿ ಮಾಡ್ಬೇಕಾದ್ರೆ ನಿಮಗೊಂದು ಹೊಸಬ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತತಿ. ಎಕ್ಸ್ಪೀರಿಯನ್ಸ್ ಇದ್ದವ್ರು ಫಸ್ಟ್ ಆಫ್ ಆಲ್ NHM ಬರೋಂಗಿಲ್ಲ ಯಾರು. ಆದ್ರೆ ನೀವು ಎಲ್ಲರೂ ಯಾರು ಅಪ್ಲಿಕೇಶನ್ ಹಾಕೋರು ಎಲ್ಲರೂ ಆಲ್ಮೋಸ್ಟ್ ಹೊಸಬ್ರೇ ಇರ್ತಾರ. ಅವರು ಇದರಾಗ ನೀವು ಜೀವನ ಕಟ್ಕೊಳಕ್ ಆಗೋದಿಲ್ಲ. ಅದ್ರ ಸಲುವಾಗಿ ಹೇಳ್ತಾ ಇರುವಂತದ್ದು, ಯಾರು ಲಂಚ ಕೊಡಕ್ ಹೋಗ್ಬೇಡ್ರಿ. ಲಂಚ ಕೊಡೋ ಬದ್ಲಿ 1-3 ಎಮ್ಮಿ ಸಾಕ್ರಿ. ನಿಮಗ ಲೈಫ್ ಅವು ಸಾವಿ ತನಕ ನಿಮ್ಗ ಏನಪ್ಪಾ ಅಂದ್ರ NHM ಕಿಂತ ಜಾಸ್ತಿ ಸ್ಯಾಲ್ರಿ ಕೊಡ್ತಾವ. 1 ಎಮ್ಮಿ ಮಿನಿಮಮ್ ತಿಂಗಳಕ್ಕೆ ಭಾಳ ಕಡಿಮೆ ಹೇಳಿತಂದ್ರು ಕೂಡ 15ರಿಂದ 20 ಸಾವಿರ ರೂಪಾಯಿ ಕೊಡ್ತೈತಿ. 60 ಸಾವಿರ ರೂಪಾಯಿ ಆಯ್ತು ತಿಂಗಳಕ್ಕೆ ನಿಮ್ದು. ಹಂಗಂತೇಳಿ ನೀವೇನು ಎಮ್ಮಿ ಕರೆಯಕ್ ಹೋಗ್ಬೇಡ್ರಿ. ಯಾರಿಗ ಒಬ್ಬರು ಕೆಲ್ಸಕ್ಕೆ ಇಡ್ರಿ. ಅದ 1 ಲಕ್ಷ ರೂಪಾಯಿ ಕೊಟ್ಟು ನೀವು ಒಬ್ಬನ ಕೆಲ್ಸಕ್ಕೆ ಇಟ್ಕೋರಿ, 3 ಎಮ್ಮಿ ಕೊಡ್ರಿ. ಅವತ್ತು ನೀವು ಓನರ್ ಆದ್ರಿ. ಮತ್ತು ನೀವೇನಾದ್ರಿ ಒಬ್ಬನ ಕೆಲಸಕ್ಕೆ ಕೊಡುವಂತಹ ಓನರ್ ಆದ್ರಿ. ಪ್ಲಸ್ ನೀವು ಪ್ರೈವೇಟ್ನಾಗ ಬೇರೆ ಕಂಪ್ನಿ ಇದರಲ್ಲಿ ಹಾಸ್ಪಿಟಲ್ನಾಗ ಕೆಲ್ಸಕ್ಕೆ ಹೋಗ್ರಿ. ಆದ್ರೆ ಲಂಚ ಕೊಟ್ಟು NHM ಸೇರಿಸ್ಬೇಡ್ರಿ. ಅವ್ರು ಭಾಳ ಜನ ಹೆಚ್ಚಾಗ್ಯಾರಿ. ಏಜೆಂಟ್ಗಳು ತುಂಬ್ಯಾರ. ಇದಕ್ಕೆ ಯಾವಾಗಿಂದ 400 ಹುದ್ದೆಗಳನ್ನು ಕೊಟ್ರಲ್ರಿ, ಲ್ಯಾಬ್ ಟೆಕ್ನಿಷಿಯನು, ಫಾರ್ಮಸಿ ಅಂತೇಳಿ. ಏಜೆಂಟ್ಗಳು ಇದರ ಮೇಲೆ ಮನಿ ಕಟ್ಕೊಳಕ್ ಕುಂತಾರ ಲಂಚ ತಗೊಂಡ. ಆಮೇಲೆ ಇಲಾಖೆಲಿರುವಂತವ್ರು ಲಂಚ ತಗೊಳಕ್ ಕುಂತಾರ. ಹೌದ್ರಿ. ಆದ್ರೆ ಏನ್ರಿ, ಪ್ರೂಫ್ ಇಲ್ಲ. ಯಾಕಂದ್ರೆ ನಮಗೂ ಕೂಡ ನಾವು ಫಾಲ್ತು ಇಲ್ರಿ. ನಾವು ಕೆಲಸ ಮಾಡೋರು, ನಾವು ಅದ್ರ ಹಿಂದೆ ಬೆನತಕ್ ಆಗೋದಿಲ್ಲ. ಆದ್ರೆ ಯಾರು ಕೊಟ್ಟು ಹೊಂಟಿರಲ್ಲ ನೀವು, ನಿಮಗೇನು ಅದರಿಂದ ಲೈಫ್ ಇಲ್ಲ. 1 ಲಕ್ಷ ರೂಪಾಯಿ ಈಗ ಭಾಳ ಕಾಸ್ಟ್ಲಿ ರೀ. 1 ಲಕ್ಷ ರೂಪಾಯಿ ಏನು ಬೇಕಾದ್ರೆ ಮಾಡ್ಕೋಬಹುದು. ಹಿಂಗಿರ್ಬೇಕಾದ್ರೆ ಹುಷಾರಾಗಿ ಸೇಫ್ ಆಗಿ ಲೈಫ್ ಅನ್ನ ಕಟ್ಕೋರಿ.